ಪ್ರಿಯ ವೀಕ್ಷಕರೇ, ಇದು ಭಾಗ 9 ರಾಮಗುಂಡನ ಕೋಳಿ ಸಾರು. ನೀವು 7 ಮತ್ತು 8 ನೋಡಿಕೊಂಡು ಈ ವಿಡಿಯೋನ ನೋಡಿ. ಏನಲ್ಲ ಗುಂಡ, ನೆನ್ನೆ ಎಲ್ಲಿ ಹೋಗಿದ್ದಲ್ಲ, ಇತ್ಲ ರೋಡ್ ಕಡೆಗೆ ಬರಲೇ ಇಲ್ಲ. ಒಂದು ಸ್ವಲ್ಪ ಹೊಲ್ದಾಗ ಕೆಲಸ ಇಟ್ಕೊಂಡ್ಲ ರಾಮು, ಹೋಗಿದ್ದೆ, ಬರೋಕ್ಕಾಗಲಿಲ್ಲ ರೋಡ್ ಕಡೆ. ಗುಂಡ ಪ್ರಭಾಕರ ಬಂದಿದ್ನೇನ ಊರೊಳಕ್ಕೆ? ಅವನು ಎಲ್ಲೋ ಅದನ್ನಪ್ಪ, ಈಗ ಊರೊಳಕ್ಕೆ ಬಂದಿಲ್ವಲ್ಲ, ನೋಡೋಣಂದ್ರೆ ಕಾಮಂಗಿಲ್ಲ. ಇಲ್ಲ ಕಣ ರಾಮು, ನಾನು ನೋಡಿಲ್ಲ. ಅವತ್ತು ತೋಟು ಕೋಳಿ ಸಾರು ಮಾಡಿದ್ದಿನ, ಆ ಕೋಳಿ ಸಾರು ತಪ್ಪಲೆಲ್ಲ ಗುಬ್ರ ಕೊಯ್ರನೆ ಈಟ ತಾರು ಬಂದೇ ಇಲ್ಲ ಇತ್ಲಾಗಿ. ಕಣ ಗುಂಡ, ಅವ್ನು ತಪ್ಪಲೆ ಗುಬ್ರ ಹಾಕಿದ್ನಲ್ಲ ಕೋಳಿ ಸಾರ್ದು, ಅವತ್ತಿನ ತಟ್ಟಿ ಅವ್ನು ಕಾಮಂಗಿಲ್ಲ ಕಣ ಗುಂಡ. ಅದೆಲ್ಲಿ ಹೋಗ್ತಾನೆ, ಎಲ್ಲ ಅಡ್ಡಾಡ್ತಾನೋ, ನಾವು ಕಣ್ಣಿಗೆ ಕಂಡ್ರೆ ಅವನ್ನೆಲ್ಲ ತಪ್ಪಿಸ್ಕೊಂಡು ಹೋಗ್ತಾನೇನಪ್ಪ, ಇಲ್ಲಾಂದ್ರೆ ಕಾಣಿಸ್ಕೊಂಬನ್ ಇಷ್ಟೊತ್ತಿಗೆ. ಕಣ್ಲ ರಾಮು, ಹಂಗೆ ಅನ್ನಿಸ್ತಾಯ್ತು ನನಗೂ. ಅವ್ನು ಬರಂಗೆ ಇಲ್ಲ ಇತ್ಲ ರೋಡ್ನಾಕೆ ಪ್ರಭಾಕರ. ಈಗಳಪ್ಪ ಗುಂಡ, ಪ್ರಭಾಕರ್ ಬಂದವನೇ. ಲೇ ಪ್ರಭಾಕರ, ಕೋಳಿ ಸಾರು ತಪ್ಪಲೆ ಗುಬ್ರ ಹಾಕಿ ಅವಾಗ ಹೋದಾನು, ಇವಾಗ ಬಂದಿದೆಯೇ ಇಲ್ಲಿಗೆ ರೋಡ್ನಾಕೆ? ಒಂದು ಸ್ವಲ್ಪ ಸುಮ್ಕಿರೋಣ, ನೀವೇನ ತಪ್ಪಲೆ ಗೊಬ್ಬರ ಹಾಕಿರೋದನ್ನ ಹೇಳ್ತಾ ಇದ್ದೀರಾ? ಇವಾಗ ಬಂದಿರೋ ಸಮಸ್ಯೆ ಏನು ಹೇಳು, ಗೊತ್ತಿಲ್ಲ ನಿಮಗೆ ಸಮಸ್ಯೆ ಏನಂತ? ಊರ್ನಾಗ ಯಾರು ಹೇಳಿಲ್ಲ ನಿಮಗೆ? ಏನಿಲ್ಲ ಅದು ಸಮಸ್ಯೆ, ಅಂಥ ಸಮಸ್ಯೆ ಏನಾಯ್ತಲ್ಲ ಹೇಳ ಕೇಳೋಣ. ರಮಣ, ಅವತ್ತು ನಾವು ಕೋಳಿ ಹಿಡ್ಕೊ ಬಂದ್ವಲ್ಲ, ಅವು ಗಂಗಜ್ಜರ ವಲ್ಲಪ್ಪು ಕೋಳಿ, ಅವು ಮದ್ದಜ್ಜಿನ ಒಂದು ಕೋಳಿ. ಅವಜ್ಜಿ ಯಾವುದೋ ಮದ್ವಿಗೆ ಹೋಗ್ಬೇಕಂತ ಅವ್ರ ಮಂತಾಕೆ ಬಿಟ್ಟು ಹೋಗಿತ್ತಂತೆ, ಅದಕ್ಕೆ ಹಿಡ್ಕೊ ಬಂದಿದ್ದೀವಿ ನಾವು ಹೋಗಿ ಅವನ್ನೇನೆ. ಅವು ಮದ್ದಜ್ಜಿನವು, ಮೊದಲೇ ಅವಜ್ಜಿ ಒಳ್ಳೇದಲ್ಲ, ಈಗ ಪಂಚಾಯತಿಗೆ ಹಾಕಿ ಊರಾಗೆ ಅಂತ ಹೇಳೈತಿ. ಪಂಚಾಯತ್ಗೆ ಹಾಕ್ನಿ ಅಂತ ಹೇಳೈತೆ ಅವಜ್ಜಿ ಊರಾಗೆ? ಪಂಚಾಯತ್ಗೆ ಹಾಕುತ್ತಂತನಲ್ಲ ಪ್ರಭಾಕರ? ಕಣೋ, ಪಂಚಾಯತ್ಗೆ ಹಾಕ್ನಿ ಅಂತ ಹೇಳೈತಿ. ನಮ್ಮ ಮನೆಗೆ ಹೇಳೋರೆ, ಹೊಸಿ ಹುಡುಗರಿಗೆಲ್ಲ ಬುದ್ಧಿ ಕಲಿಸ್ಬೇಕಂತ ನಮ್ಮ ಮನೆಗೂ ಮದ್ದಜ್ಜರು ಎಲ್ಲ ಹೊಸಿ ಅದೆಂಥದ್ದು ಪಿಲಾನ್ ಮಾಡ್ಯಾರೆ. ಪಿಲಾನ್ ಮಾಡ್ಕೊಂಡು ನಮ್ಗೆ ಇವಾಗ ಬೈಯೋಕ್ಕೆ ವ್ಯವಸ್ಥಿತವಾಗಿ ಪಂಚಾಯತಿಗೆ ಹಾಕ್ಬೇಕಂತ ಮಾತಾಡ್ತಾವ್ರೆ. ಲೇ ಪ್ರಭಾಕರ, ಅಯ್ಯಯ್ಯಪ್ಪನೇ, ಇವಾಗ ಏನಿಲ್ಲ ಕಣ್ಲ, ನಮ್ಮ ಮನೆಯಾಗ ಗೊತ್ತಾದ್ರೆ ನಮ್ಮ ಅಮ್ಮ ನಾನು ಸುಮ್ಕೆ ಬಿಟ್ಟತೆ ಅನ್ಲ. ಅಯ್ಯಯ್ಯಪ್ಪನೇ ಏನಿಲ್ಲ, ಆಮೇಲೆ ನಮ್ಮ ಅಮ್ಮಯ್ಯ ಊರ್ನಾಗ ಗೊತ್ತಾದರೆ ನನಗೆ, ನಮ್ಮ ಮನೆಗೂ ಗೊತ್ತಾದರೆ ಆಮೇಲೆ ನಮ್ಮಮ್ಮ ಏನಿಲ್ಲ ನನ್ನ. ಅದಕ್ಕೆ ಕಣನು ರಾಮಣ್ಣ, ನಾನು ಅವಜ್ಜಿಗೆ ನಾವೇ ಪಂಚಾಯತಿಗೆ ಹಾಕೋಕ್ಕೆ ಕರೆದು ಬರ್ತೀವಿ, ಯಾರನ್ನಾರು ನಾವು ಒಬ್ಬರನ್ನ ಇಬ್ಬರನ್ನ ಊರಿನ ಮುಖ್ಯಸ್ಥರನ್ನ ಅಂತ ಹೇಳಿವ್ನಿ. ನೀನು ಸುಮ್ಕಿರು, ನಿನಗೆ ಯಾರು ಬೇಕೋ ಒಳ್ಳೆಯ ನಂತರ ನೋಡಿ ಪಂಚಾಯತಿಗೆ ಕರೆಸು, ಓಸಿ ಪಂಚಾಯತಿ ಮಾಡಿಬಿಡ್ಲಿ ಅವಜ್ಜಿನು. ನಮಗೆ ಬೇಕಾದ್ರೆ ನಾವು ಪಂಚಾಯತಿಗೆ ತೀರ್ಪು ಕೊಡೋ ಕರಿಯನ್ನ ಬಿಡೋಣ. 4 ಜನಕ್ಕೆ ಯಾಕೆ ಗೊತ್ತಾಗದಂಗೆ ಹೋಗಿ ಪಂಚಾಯತಿ ಮಾಡ್ಕೊಂಬಂದು ನಾವು ಮನೆಗೆ ನಾನು ಹೇಳಿದ್ದೀನಿ ಎಲ್ಲ ಸುಮ್ಕಿರು ನೀನು. ಯಾರಿಲ್ಲ ಅವಜ್ಜಿ, ನಮ್ಮ ಮನೆಗೆ ಯಾರನ್ನ ಬಂದರೆ ಅಮ್ಮನೇ ಯಾರನ್ನ ಬತ್ತೈತೇನೋ ಅಷ್ಟೇ, ಇನ್ಯಾರಿಲ್ಲ, ನಾನು ನೀನು ಭರತ ಇಷ್ಟೇ. ಅವತ್ತು ಕೋಳಿ ಹೋಗಿ ಯಾರು ಹಿಡ್ದಿದ್ವು ಅವ್ರು ಹೋಗೋದು, ಅದ್ರಾಗ ಏನೈತೆ ಅಷ್ಟೇ ರಾಮಣ್ಣ. ಅದಕ್ಕೆ ಸರಿಯಾದರನ್ನ ಪಂಚಾಯತಿ ನಡ್ಸೋಕ್ಕೆ ಊರಿನ ಒಬ್ಬರು ಮುಖ್ಯಸ್ಥರನ್ನ ಕರಿ ಹೇಳ್ತೀನಿ. ಅಲ್ಲ ಕಂಡ್ಲ, ಅವಜ್ಜಿಗೆ ಇದನ್ನೆಲ್ಲ ಹೇಳಿ ನೀನು ಹೆಂಗ್ಲ ಒಪ್ಪಿಸ್ತೆ? ಅವಜ್ಜಿ ಮೊದಲೇ ಇಲ್ಲ ಹಂಗೆ ಹಿಂಗೆ ಅಂದ್ಮುತ್ತೆ ಜಾಸ್ತಿ ಮದ್ದಜ್ಜಿ, ನಾವು ಕರ್ಕೊಂಡು ಹೋದ್ರೆ ಎಲ್ಲ ಒಪ್ಪುತ್ತೇನೋ ಅವ್ರನ್ನ? ಕಣಣ ಒಪ್ಪುತ್ತೆ, ಯಾಕೆ ಒಪ್ಪಲ್ಲ? ಅವಜ್ಜಿಗೆ ಮಣ್ಕಲ್ಲವು, ಅಡ್ಡಾಡೋಕ್ಕಾಗಲ್ಲ, ಕಾಲವು, ಅವಜ್ಜಿ ಜಾಸ್ತಿ ಅಡ್ಡಾಡೋಕ್ಕಾಗಲ್ಲ ಅಂತಾನೆ ನಾನು ಹಂಗೆ ಹೇಳಿ ಮ್ಯಾನೇಜ್ ಮಾಡೀವ್ನಿ. ನೀನು ಸುಮ್ಕಿರು, ನೀನು ಯಾರು ಬೇಕೋ ಅವ್ರನ್ನ ಕರಿ, ನೀನು ಸುಮ್ಕೆ. ಇನ್ನು ನಾನು ಗುಂಡ ಭರತ ಕೋಳಿ ಹಿಡಿದಾರು 4 ಜನ, ನೀನು ಸೇರಿ 4 ಜನ ಆದ್ವಿ. ಇನ್ನು ಯಾರಿದ್ದಾರೆ 4 ಜನ ಪಂಚಾಯತಿಗೆ ಹೋಗೋದು? ಮದ್ದಜ್ಜಿ ಒಂದು 5 ಜನ, ನಮ್ಮ ಅಮ್ಮ ಯಾರನ್ನ ಬಂದರೆ ಒಬ್ಬರು ಬರ್ತಾರೆ 6 ಜನ. ಪಂಚಾಯತಿ ಮಾಡೋಕ್ಕೆ ಒಬ್ಬರ ಇಲ್ಲ ಇಬ್ಬರು, ನಮ್ಗೆ ಬೇಕಾದ್ರೆ ಕರ್ಕೊಂಬಂದ್ರೆ ಸಾಕಷ್ಟೇ, ಇನ್ನು ಯಾರಿಲ್ಲ. ಯಾರಿಗೂ ಕಾಮ್ದಂಗೆ ಹೋಗಿ ಪಂಚಾಯತಿ ಮಾಡ್ಕೊಂಬಿಡೋಣ. ರಾಮು ಸರಿಯಾದರ ಒಬ್ಬರನ್ನ ಪಂಚಾಯತಿ ಮಾಡೋಕ್ಕೆ ಕರಿ, ಏನೂ ಆಗಲ್ಲ. ಪಂಚಾಯತಿ ನಮ್ಮ ಕಡೆಗೆ ಆಗ್ತೈತಿ, ನೀನು ಸುಮ್ಮನೆ ಕರಿ ಒಬ್ರನ್ನ, ಯಾರನ್ನ ಸರಿಯಾದರನ್ನ ಪಂಚಾಯತಿ ಮಾಡೋಕ್ಕೆ ಕರೆಸ್ಬಿಡು. ಸರಿ ಕಣ್ಲ ಗುಂಡ, ನನಗೇನು ನಮ್ಮ ಮನೆಗೆ, ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ ಗೊತ್ತಾಗಲಿಲ್ಲ ಅಂದರೆ ಸಾಕು, ನನಗೇನು ಅಷ್ಟೇ ಬೇಕಿರೋದು. ಊರ್ನಾಗ ಯಾರು ಗೊತ್ತಾದರೂ ನಾನೇನು ತಲೆ ಕೆಡಿಸ್ಕೊಂಬಲ್ಲ, ಬಟ್ ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ ಗೊತ್ತಾಗಬಾರ್ದು ಅಷ್ಟೇ. ಅದಕ್ಕೆ ಏನಾದರೂ ಮಾಡಿ ನಮ್ಗೆ ಯಾರು ಅನುಕೂಲ ಆಗ್ತಾರೋ ಅವ್ರನ್ನೇ ಪಂಚಾಯತಿ ಕರೆದ್ಬಿಟ್ಟು ನಾವು ಪಂಚಾಯತಿ ಮಾಡ್ಕೊಂಬಿಡೋಣ ಬಿಡ್ಲಾ ಗುಂಡ. ಕಣ್ರಾಮಣ್ಣ, ಹೊಸಿ ಕೆಲಸ ಮಾಡು, ಇದು ಒಳ್ಳೆ ಪಿಲಾನು. ಈ ಪಿಲಾನ್ ಬಿಟ್ಟರೆ ಬೇರೆ ಪಿಲಾನೇ ಇಲ್ಲ. ಹೊಸಿ ಯೋಚನೆ ಮಾಡು, ಒಳ್ಳೆ ಪಂಚಾಯತಿ ಮಾಡೋಂಥ ಪಂಚಾಯತಿ ಮಾಡೋರನ್ನ ಪಂಚಾಯತಿಗೆ ಕರೆಸ್ಬಿಡು. ಹೊಸಿ ಈಗ ನನಗೆ ಐಡಿಯಾ ಬರ್ತೈತೆ ಕಣ್ಲ, ಒಂದು ಪಿಲಾನ್ ಬಂತು ನನಗೆ. ಪಿಲಾನು ಏನಂದರೆ, ಬೆಂಗಳೂರಾಗೆ ನಮ್ಮ ಸ್ನೇಹಿತ ಒಬ್ಬ ಅವರೇ, ಅವ್ರನ್ನ ಈ ಪಂಚಾಯತಿ ಕಟ್ಟೆ ತೀರ್ಮಾನ ಮಾಡೋದಕ್ಕೆ ಕರೆಸ್ತೀನಿ ಬಿಡ್ಲಾ. ಹೊಸಿ ಅವ್ರ ಊರಾಗಿಲ್ಲ, ಅವರು ಊರಿಗೆ ಯಾವಾಗ ಬರ್ತಾರಂತ ತಿಳ್ಕೊಂಡು ಅವತ್ತು ನಾವು ಪಂಚಾಯತಿಗೆ ಮನ ಬಿಡ್ಲಾ ಪ್ರಭಾಕರ. ಊರಿಗೆ ಬಂದ ತಕ್ಷಣ ನಾವು ಆ ಪಂಚಾಯತಿ ಮಾಡೋಣ ಬಿಡು. ಅವರು ಒಳ್ಳೊಳ್ಳೆ ಪಂಚಾಯತಿ ಮಾಡ್ಕೆ ಬಂದವ್ರೆ. ಮೊನ್ನೆ ಶ್ರೀಲಂಕಕ್ಕೆ ಹೋಗಿ ಶ್ರೀಲಂಕಾಗೆ ಪಂಚಾಯತಿ ಮಾಡಿ ಬಂದಂಥ ಮಹಾನ್ ಭಾವ ಕಣ ಅವರು. ಅವ್ರನ್ನ ಇಲ್ಲಿ ಕರ್ಸೋಣ ಬಿಡು, ಪಂಚಾಯತಿ ಮಾಡ್ಸೋಣ. ನಾನು ಹೊಸಿ ಅವ್ರಿಗೆ ಒಂದು ಫೋನ್ ಮಾಡಿ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಯಾವಾಗ ಪಂಚಾಯತಿ ಅಂತ. ಅವ್ರು ಯಾವಾಗ ಬರ್ತಾರೋ ಅವತ್ತೇ ಪಂಚಾಯತಿ. ಹೌದೇನಣ್ಣ? ಶ್ರೀಲಂಕಕ್ಕೆಲ್ಲ ಹೋಗಿ ಪಂಚಾಯತಿ ಮಾಡಿ ಬಂದವ್ರಂದರೆ ಬಿಡೋಣ, ಅವ್ರು ಒಳ್ಳೆ ಪಂಚಾಯತಿನೇ ಮಾಡ್ಕೊಡ್ತಾರೆ. ಹಂಗಾರೆ ಅವರೆಲ್ಲ ಕಾರ್ನಾಗ ಬರ್ತಾರೇನಪ್ಪ ಪಂಚಾಯತಿ ಮಾಡೋಕ್ಕೆ?
ಸುಮ್ಕಿರ್ಲ ಪ್ರಭಾಕರ, ಮತ್ತು ಕಾರ್ನ ಬರ್ದೆ ನಡ್ಕೊಂಬರ್ತಾರೇನಲ್ಲ ಅವರು. ಶ್ರೀಲಂಕಕ್ಕೆ ಹೋಗಿ ಪಂಚಾಯತಿ ಮಾಡಿ ಬಂದಿರೋದವರು. ಅವರೆಲ್ಲ ನಡ್ಕೊಂಡು ಬರೋಕ್ಕಿಲ್ಲ, ಕಾರ್ನಾಗೆ ಬರೋದು. ಅವರಿಲ್ಲಿ ಸುತ್ತಮುತ್ತಳ್ಳಿಗೆಲ್ಲ ಏನಾನ ಪಂಚಾಯತಿ ಇದ್ರೆ ಪಂಚಾಯತಿ ಮಾಡಿಕೊಟ್ಬಿಟ್ಟವ್ರಿ. ಅಂಥ ಹೆಸರುವಾಸಿ ಪಂಚಾಯತಿ ಮಾಡೋದ್ರಾಗಿ ನನ್ನ ಸ್ನೇಹಿತ. ಸರಿ ಸರಿಯಪ್ಪ, ಹೆಂಗೋ ರಾಮು, ಒಳ್ಳೆ ಸ್ನೇಹಿತನ ಕರೆಸು, ಪಂಚಾಯತಿ ಚೆನ್ನಾಗಿ ಮಾಡ್ಕೊಂಡು ಕೊಡಲಿ. ಸರಿ ಕಣ್ಲಾ ಗುಂಡ, ಆಯಿತು. ನಿಮಗೆ ಒಂದು ವಿಷಯ ಹೇಳೋದು ಮರ್ತೀವ್ನಿ. ಒಂದು ವಿಷಯ ಹೇಳ್ಬೇಕು ನಿಮಗೆ. ನಮ್ಮ ಮನೆಯಾಗೆ ನನಗೆ ಹೆಣ್ಣು ನೋಡ್ತಾವ್ರೆ. ಹೆಣ್ಣು ನೋಡೋಕೆ ಯಾರನ್ನ ಬರ್ತೀರಿ ನನ್ನ ಜೊತೆಗೆ? ನೀನು ಹೋಗ್ಬೇಕಾರೆ ಒಂದು ಫೋನ್ ಮಾಡ್ಲಾ ನೋಡೋಣ. ನಾನು ಪ್ರಭಾಕರ ಬರ್ತಾ ಫ್ರೀ ಆಗಿದ್ರೆ ಬರ್ತೀವಿ. ನೀನು ಒಂದು ಸರಿ ಫೋನ್ ಮಾಡು ಅವಾಗ ಹೋಗ್ಬೇಕಾರೆ, ಹೆಣ್ಣು ನೋಡೋಕೆ ಹೋಗ್ಬೇಕಾರೆ. ಸರಿ ಸರಿ ಕಣ್ಲಾ, ನಾನು ಹೋಗ್ಬೇಕು. ಈಗ ಪಂಚಾಯತಿದು ಯಾವಾಗ ಇಟ್ಕೊಂಬನಂತ ನನ್ನ ಸ್ನೇಹಿತನಿಗೆ ಫೋನ್ ಮಾಡಿ ತಿಳ್ಕೊಂತೀನಿ. ಹಂಗೇನೆ ಆ ಹೆಣ್ಣು ನೋಡೋಕ್ಕೆ ನನ್ನ ಜೊತೆಗೆ ಯಾರು ಬರ್ತೀರಾ ಅಂತ ಹೇಳ್ರಿ. ರಪ್ಪನೆ ಹೋಗ್ಬಿಟ್ಟು ಬಂದ್ಬಿಡೋಣ. ಇಬ್ಬರು ಹೋದ್ರೆ ಸಾಕು. ನೀವು ಯಾರನ್ನ ಆಗಲಿ ಬರ್ಮೇಂತ್ರಿ, ಪ್ರಭಾಕರ, ಗುಂಡ ಇಲ್ಲ ಭರತ. ಹೋಸ್ಟೆಲ್ರ ಅವತ್ತು ಕಳ್ಕೊಂಬನ, ಹೋಗ್ಬೇಕಾರೆ ಯಾರು ಹೋಗೋದು ಅಂತ ತೀರ್ಮಾನ ಮಾಡೋಣ ಅವತ್ತು ಹೆಣ್ಣು ನೋಡೋಕ್ಕೆ. ಹಾಂ ಸರಿ ಸರಿ ಆಯಿತು. ಹ್ಞೂ ಹಂಗೆ ಮಾಡೋಣ ಬಿಡು.